ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೇನಿ. ಹಂಗಂತ ಆರಾಮನೂ ಇರ್ರಿ ಆಯಿತಾ. ಇವತ್ತು ನಾವೊಂದು ರೆಸಿಪಿ ಶೇರ್ ಮಾಡಾಕ್ತೀನಿ. ಅದೇನಂತಂದ್ರೆ ಪಲಾವ್ ರೆಸಿಪಿ. ಸೊ ಪಲಾವ್ ಅಂತರೂ ಈಸಿನೇ ಮಾಡೋದು ಭಾಳ. ಸೊ ಇಲ್ಲೇ ನಾನು ತೊಗೊಂಡಿದ್ದೇನಂತಂದ್ರೆ ಕಾಯಿಪಲ್ಯಗಳನ್ನ ಎಲ್ಲ ಹೆಚ್ಚಿ ತೋರ್ಸಕತ್ತೀನಿ. ಸೊ ನಿಮ್ಗೆ ಬೇಕಾಗಿರೋ ಕಾಯಿಪಲ್ಯ ತೊಗೋರಿ. ಇಲ್ಲೇ ನಾನು ತೊಗೊಂಡಿದ್ದು ಪೊಟ್ಯಾಟೊ ಮತ್ತು ಕಾಲಿಫ್ಲವರು, ಅದಾದಮೇಲೆ ಬೀನ್ಸ್ ಮತ್ತು ಟೊಮ್ಯಾಟೊ, ಬಟಾಣಿ ಇಷ್ಟನ್ನು ತೊಗೊಂಡಿದ್ದೀವಿ. ಕ್ಯಾರೆಟ್ ಇಷ್ಟನ್ನು ತೊಗೊಂಡಿವಿ. ಅದಾದಮೇಲೆ ಮತ್ತು ಮಸಾಲೆ ಸಾಮಗ್ರಿ ಅಂತ ತೊಗೊಂಡ್ರಂತಂದ್ರೆ ಪಲಾವ್ ಎಲೆ, ಚಕ್ಕಿ, ಲವಂಗ ಮತ್ತು ಮೆಣಸು. ಈಗ ಕುಕ್ಕರ್ ಒಳಗೆ ಏನು ಮಾಡೀನಿ ಅಂತಂದ್ರೆ ಎಣ್ಣೆ ಹಾಕಿದ್ವಿ. ಅದಾದಮೇಲೆ ಮತ್ತು ಸಾಸಿವೆ ಮತ್ತು ಜೀರಿಗೆ. ಸಾಸಿವೆ ಜೀರಿಗೆ ಸ್ವಲ್ಪ ತನ ಚಟಪಟ ಅಂದಮೇಲೆ ಅದಕ್ಕೆ ನೆಕ್ಸ್ಟ್ ಏನು ಆ್ಯಡ್ ಮಾಡೋಣ ಅಂದರೆ ಉಳ್ಳಾಗಡ್ಡಿನ ಆ್ಯಡ್ ಮಾಡೋಣ. ಸೊ ನಿಮ್ಗೆ ಯಾವ ಥರ ಉದ್ದು ಬೇಕಂದ್ರೆ ಉದ್ದು ಹೆಚ್ಕೋರಿ, ಅಡ್ಡ ಬೇಕಂದ್ರೆ ಅಡ್ಡ ಹೆಚ್ಕೋರಿ, ಸಣ್ಣಾಗಿ ಹೆಚ್ಕೋಬೇಕಂದ್ರೆ ಸಣ್ಣಾಗಿ ಹೆಚ್ಕೋರಿ. ಸೊ ನಾವೆಲ್ಲೇ ಮೀಡಿಯಮ್ ಗಾತ್ರದಷ್ಟು ಉಳ್ಳಾಗಡ್ಡಿನ ಹೆಚ್ಕೊಂಡೀವಿ. ಅದಾದಮೇಲೆ ಹಾಕಿದ್ವಿ ಉಳ್ಳಾಗಡ್ಡಿನ ಹಾಕಿ, ಅದಾದಮೇಲೆ ನಾವು ತೊಗೊಂಡಿರೋವಂಥ ಎಲ್ಲ ಮಸಾಲೆ ಸಾಮಾನುಗಳನ್ನ ಹಾಕಿದ್ವಿ. ಸೊ ಸ್ವಲ್ಪ ಹೊತ್ತು ಬಾಡಿಸ್ಕೋರಿ 1-2 ಮಿನಿಟ್ಸ್ ತನಕ. ಅದಾದಮೇಲೆ ಅದಕ್ಕೆ ಕಾಯಿಪಲ್ಯಗಳನ್ನ ಹಾಕ್ರಿ. ಸೊ ಇಲ್ಲೇ ಮೊದಲಿಗೆ ಆಲೂಗಡ್ಡೆ ಹಾಕಿದ್ವಿ. ಅದಾದಮೇಲೆ ಎಲ್ಲ ಕಾಯಿಪಲ್ಯಗಳನ್ನ ಹಾಕಿದ್ವಿ. ಸೊ ಎಲ್ಲ ಕಾಯಿಪಲ್ಯ ಹಾಕಿದಾದಮೇಲೆ ಮತ್ತಿಲ್ಲೇ ಸ್ವಲ್ಪ ತನಕ ಬಾಡಿಸ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ಪೇಸ್ಟ್. ಸೊ ಒಣ ಮೆಣಸಿನ್ಕಾಯಿ ನೀವು ಕಟ್ ಮಾಡ್ಕೊಂಡಾರ ಹಾಕೋರಿ. ನಾವಿಲ್ಲೇ ಪೇಸ್ಟ್ ಮಾಡಿ ಹಾಕಿಬಿಟ್ವಿ ಆಯಿತಾ. ಸೊ ಇದಾದಮೇಲೆ ಮತ್ತು ನಾವೊಂದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಅದು ಯಾವುದು ಅಂತಂದ್ರೆ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಇವು ಮೂರನ್ನು ಹುರಿದು ಒಂದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಆ ಪೌಡ್ರನ್ನ ನಾನು ಇವತ್ತು ಯೂಸ್ ಮಾಡ್ತಿದ್ದೀನಿ. ಅದನ್ನು ಮಾಡಿಟ್ಕೊಂಡು ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಆ್ಯಡ್ ಮಾಡಿದೆ. ಅದಾದಮೇಲೆ ಮತ್ತು ಇದಕ್ಕೆ ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್, ಟರ್ಮರಿಕ್ ಮತ್ತು ಅರಿಶಿನ, ಅದು ಮತ್ತು ಸಕ್ರೆ ಇಷ್ಟನ್ನು ಹಾಕ್ರಿ. ಇಷ್ಟನ್ನು ಹಾಕ್ಕೊಂಡು ಮತ್ತೆ ಬಾಡಿಸ್ಕೊರಿ. ಅದಾದಮೇಲೆ ಒಂದು 5 ನಿಮಿಷ ತನಕ ಎಲ್ಲ ಕುದ್ದಾದ್ಮೇಲೆ ಸ್ವಲ್ಪ ತನಕ ಅದಕ್ಕೆ ನಾವಿಲ್ಲೇನು ಆ್ಯಡ್ ಮಾಡ್ಕೊಂಡೇವೆ ಅಂದರೆ 3 ಕಪ್ ಅಕ್ಕಿನ ಹಾಕ್ಕೊಂಡೇವಿ. 3 ಕಪ್ ಅಕ್ಕಿನ ಹಾಕ್ಕೊಂಡೇವಿ ಅಂತಂದ್ರೆ 6 ಕಪ್ನಷ್ಟು ಏನು ಹಾಕೋರು ಅಂದರೆ ನೀರನ್ನ ಹಾಕ್ಕೊಳೋದು ಆಯಿತಾ. ಸೊ ನೀರನ್ನ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ರೆಡಿ ಆಗೋಕ್ಕೆ ಬಿಡ್ರಿ. ಸೊ ಅಟ್ಲೀಸ್ಟ್ ಒಂದು 3 ವಿಷಲ್ ಕೂಗಿಸ್ರಿ. ಅದಾದಮೇಲೆ ಮತ್ತು ಅದ್ರ ಜೊತೆಗೆ ಏನು ಬೇಕಾಗಿತ್ತು ಅಂದರೆ ಹಪ್ಪಳ ಬೇಕಾಗಿತ್ತು. ಹಪ್ಪಳನ ಕರ್ಕೊಂಡ್ವಿ. ಅದರೊಟ್ಟಿಗೆ ಮತ್ತು ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ, ಲಿಂಬೆಹಣ್ಣು ಎಲ್ಲ ಹೆಚ್ಚಿಟ್ಕೊಂಡಿದ್ವಿ, ಅದನ್ನು ಸಹ ಹಾಕ್ಕೊಂಡ್ವಿ. ಅದಾದಮೇಲೆ ಟೊಮ್ಯಾಟೊ ಒಂದು ಕರಿ ಮಾಡ್ಕೊಂಡಿದ್ವಿ. ಇದನ್ನು ಬೇರೆ ವಿಡಿಯೋಲಿ ತೋರಿಸ್ತೇನೆ. ಟೊಮ್ಯಾಟೊ ಕರಿ ಒಂದು ಹಾಕ್ಕೊಂಡ್ವಿ. ಸೊ ಈ ಥರ ನಮ್ಮ ಪಲಾವ್ ರೆಡಿ ಆಗಾಕತ್ತೈತಿ ನೋಡಿರಿ. ಮತ್ತು ರೆಡಿ ಆತು ಕೂಡ. ಹೆಂಗಿದೆ ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಳ್ರಿ ಆಯಿತಾ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆಯಿತಾ. ಥ್ಯಾಂಕ್ ಯು.